ಆತ್ಮೀಯ ವಿದ್ಯಾರ್ಥಿನಿಯರೇ, ನನ್ನ ಹೆಸರು ಇಮಾಮ್ ಸಾಬ್ ಅಂತ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಳವಂಡಿಯಲ್ಲಿ ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತ ಪ್ರಜಾಪ್ರಭುತ್ವ ಅನ್ನುವಂಥ ಒಂದು ಪಾಠದ ಬಗ್ಗೆ ನಾನು ತಮ್ಮೊಂದಿಗೆ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲು ಇಚ್ಛೆ ಪಡುತ್ತೇನೆ. ಪ್ರಜಾಪ್ರಭುತ್ವ ಅನ್ನುವಂಥದ್ದು ಮುಂಚೆ ಇತ್ತ ಅಥವಾ ಅದು ಯಾವಾಗ ಬಂತು ಅನ್ನುವಂಥದ್ದು ಕೂಡ ನಮಗೆ ಬಹಳ ಮುಖ್ಯ ಆಗ್ತದೆ. ಈ ಕ್ರಿಸ್ತ ಪೂರ್ವದಲ್ಲಿ ಪ್ರಜಾಪ್ರಭುತ್ವವನ್ನು ನಾವು ಗ್ರೀಕ್ ನಗರ ರಾಜ್ಯಗಳಲ್ಲಿ ಕಾಣ್ತಾ ಇದ್ದೀವಿ. ಸ್ಪಾರ್ಟಾ ಮತ್ತು ಅಥೆನ್ಸ್ ಎಂಬ ಎರಡು ಗ್ರೀಕ್ ನಗರ ರಾಜ್ಯಗಳಲ್ಲಿ ನಾವು ಪ್ರಜಾಪ್ರಭುತ್ವ ಇರುವಿಕೆಯನ್ನು ಗುರುತಿಸ್ತಾ ಇದ್ದೀವಿ. ಸೋಲನ್ ಮತ್ತು ಕ್ಲಿಯಸ್ತನಿಸ್ ಎಂಬುವರು ಅಲ್ಲಿ ಪ್ರಜಾಪ್ರಭುತ್ವ ಬೀಜವನ್ನು ಬಿತ್ತಿದರು. ಪೆರಿಕ್ಲಿಸ್ ಎನ್ನುವಂಥವನು ಅದು ಎಮ್ಮರವಾಗಿ ಬೆಳೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಆದರೆ ಕೇವಲ ಗ್ರೀಕ್ ನಗರ ರಾಜ್ಯಗಳಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಇರುವಂಥದ್ದಲ್ಲ, ಅದು ಭಾರತ ದೇಶದಲ್ಲಿಯೂ ಕೂಡ ಕ್ರಿಸ್ತಪೂರ್ವ 3ನೇ ಶತಮಾನದಿಂದ ಆಚೆಯಿಂದಲೂ ಕೂಡ ಪ್ರಜಾಪ್ರಭುತ್ವದ ಕುರುಹುಗಳು ಇರುವುದನ್ನು ನಾವು ಕಾಣ್ತಾ ಇದ್ದೀವಿ. ವೈಶಾಲಿ ಇರ್ಬೋದು, ಕುಶಾನ್ರು ಇರ್ಬೋದು, ಹೀಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನಾವು ಭಾರತ ದೇಶದಲ್ಲಿ ನೇರ ಪ್ರಜಾಪ್ರಭುತ್ವ ಇರೋದನ್ನು ಕಾಣ್ತಾ ಇದ್ದೀವಿ. ಭಾರತ ದೇಶದಲ್ಲಿ ಕೂಡ ಸಭಾ ಮತ್ತು ಸಮಿತಿಗಳಿದ್ವು. ಅವುಗಳಿಗೆ ಜನಗಳೇ ನೇರವಾಗಿ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡತಕ್ಕಂಥದ್ದನ್ನು ನಾವು ಇತಿಹಾಸ ಪುಟಗಳಿಂದ ಅಧ್ಯಯನ ಮಾಡಿದಾಗ ಅವುಗಳು ನಮಗೆ ತಿಳಿದು ಬರ್ತವೆ. ಈ ಪ್ರಜಾಪ್ರಭುತ್ವ ಅನ್ನುವಂಥ ಇಂಗ್ಲಿಷ್ ಪದವಾದ ಡೆಮಾಕ್ರಸಿ, ಈ ಡೆಮಾಕ್ರಸಿ ಅಂದರೆ ಪ್ರಜಾಪ್ರಭುತ್ವ. ಈ ಡೆಮಾಕ್ರಸಿ ಅನ್ನುವಂಥ ಇಂಗ್ಲಿಷ್ ಪದ ಗ್ರೀಕ್ ಪದಗಳಾದ ಡೆಮೋಸ್ ಮತ್ತು ಕ್ರಾಟಿಯಾ ಅನ್ನುವಂಥ ಎರಡು ಪದಗಳಿಂದ ಬಂದಿದೆ. ಡೆಮೋಸ್ ಎಂದರೆ ಜನ, ಕ್ರಾಟಿಯಾ ಅಂದರೆ ಅಧಿಕಾರ ಅಥವಾ ಶಕ್ತಿ ಅಥವಾ ಆಳ್ವಿಕೆ. ಅಂದರೆ ಜನರ ಆಳ್ವಿಕೆಯನ್ನು ನಾವು ಪ್ರಜಾಪ್ರಭುತ್ವ ಅಂತ ಕರಿತಾ ಇದ್ದೀವಿ. ಪ್ರಜಾಪ್ರಭುತ್ವ ಕ್ರಿಸ್ತಪೂರ್ವದಲ್ಲಿ ಇತ್ತು. ನಂತರ ಪ್ರಜಾಪ್ರಭುತ್ವ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ನಿರಂಕುಶ ಪ್ರಭುಗಳು ಆ ಸ್ಥಾನವನ್ನು ಅಲಂಕರಿಸಿದರು. ಭಾರತ ದೇಶದಲ್ಲಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯ ನಂತರ ಪ್ರಜಾಪ್ರಭುತ್ವ ತನ್ನ ಒಂದು ಅವಸಾನವನ್ನು ಕಂಡಿತು. ಅಲ್ಲಿಂದ ಮತ್ತೆ ನಿರಂಕುಶ ಪ್ರಭುತ್ವ ಭಾರತ ದೇಶದಲ್ಲಿ ಅಸ್ತಿತ್ವಕ್ಕೆ ಬಂತು. ತದನಂತರ ಆಧುನಿಕ ಯುಗದಲ್ಲಿ ನವ ಧಾರ್ಮಿಕ ಚಳುವಳಿಗಳು ಪುನರುಜ್ಜೀವನದಿಂದಾಗಿ ಮತ್ತೆ ಜನರಿಗೆ ಅಂದರೆ ವ್ಯಕ್ತಿಗಳಿಗೆ ಸ್ವಾತಂತ್ರ್ಯ ಸಿಗುವುದಕ್ಕೆ ಪ್ರಾರಂಭವಾಯಿತು. ಅಂದರೆ ವ್ಯಕ್ತಿ ಪ್ರಧಾನವಾದಂಥ ಚಿಂತನೆಗಳು ಪ್ರಾರಂಭವಾದವು ಆಧುನಿಕ ಕಾಲದಿಂದ. ಆಗ ಮತ್ತೆ ಪ್ರಜಾಪ್ರಭುತ್ವದ ಬೇರುಗಳು ತಮ್ಮ ಒಂದು ಚಿಗುರನ್ನು ಒಡೆಯಲು ಪ್ರಾರಂಭಿಸಿದವು. ಆಗ ನಿರಂಕುಶ ಪ್ರಭುತ್ವಗಳನ್ನು ಜನಗಳು ಕಿತ್ತೊಗೆದು ಆ ಸ್ಥಾನಗಳಲ್ಲಿ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಯಶಸ್ವಿ ಭೂತರಾದರು, ಕಾರಣೀಕರ್ತರಾದರು ಅಂತ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತದೆ. ಆಧುನಿಕ ಯುಗದಲ್ಲಿ ಪ್ರಜಾಪ್ರಭುತ್ವವನ್ನು ಅದರ ಒಂದು ಕೂಸನ್ನು ಎತ್ತಿ ಎಮ್ಮರವಾಗಿ ಬೆಳೆಸಿರ್ತಕ್ಕಂಥ ಕೀರ್ತಿ ಇಂಗ್ಲೆಂಡಿಗೆ ಸಲ್ಲುತ್ತದೆ. ಇಂಗ್ಲೆಂಡಿನಲ್ಲಿ ಮೊದಲನೇ ಚಾರ್ಲ್ಸ್ ದೊರೆಯನ್ನು ಅಲ್ಲಿನ ಜನ ಶಿರಚ್ಛೇದ ಮಾಡ್ತಾರೆ. ಅಂದರೆ ಆತನನ್ನು ಕುತ್ತಿಗೆಯನ್ನು ಕಟ್ಟು ಮಾಡಿಬಿಡ್ತಾರೆ. ಅಂದರೆ ಸ್ವಾತಂತ್ರ್ಯಕ್ಕೋಸ್ಕರ, ವ್ಯಕ್ತಿ ಸ್ವಾತಂತ್ರ್ಯಕ್ಕೋಸ್ಕರ ರಾಜನ ನಿರಂಕುಶತ್ವವನ್ನು ಜನ ಒಪ್ಪೋದಿಲ್ಲ. ನಂತರ 1688ರಲ್ಲಿ ಅಲ್ಲಿ ರಕ್ತರಹಿತ ಕ್ರಾಂತಿ ಆಗ್ತದೆ. ರಕ್ತರಹಿತ ಕ್ರಾಂತಿಯ ಮೂಲಕ ಜನಗಳು 2ನೇ ಜೇಮ್ಸ್ನನ್ನ ಅಧಿಕಾರದಿಂದ ತೆಗೆದುಹಾಕುವುದರ ಮೂಲಕ ಇಂಗ್ಲೆಂಡಿನಲ್ಲಿ ಆಧುನಿಕ ಯುಗದಲ್ಲಿ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಸ್ಥಾಪನೆ ಆಗ್ತದೆ. ಅದೇ ರೀತಿ ಅಮೆರಿಕದಲ್ಲಿ ಕೂಡ 1776ರಲ್ಲಿ ಅಲ್ಲಿ ಕೂಡ ಪ್ರಜಾಪ್ರಭುತ್ವ ನೆಲೆಗೊಳ್ಳುತ್ತದೆ. ಹೀಗೆ ಫ್ರಾನ್ಸ್ನಲ್ಲಿ ಕೂಡ 1789ರಲ್ಲಿ ಅಲ್ಲಿನ ಜನ ಲೂಯಿ ಮನೆತನದ ವಿರುದ್ಧ ಹೋರಾಟ ಮಾಡಿ ಅವರನ್ನು ಕೆಳಗಿಳಿಸಿ ಅಲ್ಲಿಯೂ ಕೂಡ ಪ್ರಜಾಪ್ರಭುತ್ವದ ಬೇರುಗಳನ್ನು ನೆಡ್ತಾರೆ. ಹೀಗೆ
ಪ್ರಜಾಪ್ರಭುತ್ವ ಅನ್ನುವಂಥದ್ದು ಕ್ರಿಸ್ತಪೂರ್ವದಲ್ಲಿ ಇತ್ತು. ನಂತರ ಕ್ರಿಸ್ತಪೂರ್ವದ ಕೊನೆಯ ಕಾಲಘಟ್ಟದಲ್ಲಿ ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಮತ್ತೆ ಆಧುನಿಕ ಯುಗದಲ್ಲಿ ಅದು ತನ್ನ ಬೇರುಗಳನ್ನು ಅತ್ಯಂತ ಎಮ್ಮರವಾಗಿ ಬಿಟ್ಟಿತ್ತು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬಹುದು. ಹೀಗೆ ಪ್ರಜಾಪ್ರಭುತ್ವ ಅನ್ನುವಂಥದ್ದನ್ನು ನಾವು ಅದು ಯಾವ ರೀತಿ ಬೆಳೆದು ಬಂತು ಅನ್ನುವಂಥದ್ದನ್ನು ನಾವು ಈ ಮೂಲಕ ತಿಳಿದುಕೊಳ್ಳಬಹುದು. ಪ್ರಜಾಪ್ರಭುತ್ವಕ್ಕೆ ಕೆಲವು ವ್ಯಾಖ್ಯಾನಕಾರರು ತಮ್ಮದೇ ಆದಂಥ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ಅದರಲ್ಲಿ ನಾವೀಗ ಒಂದು ಕೆಲವು ವ್ಯಕ್ತಿಗಳ ವ್ಯಾಖ್ಯಾನಗಳನ್ನು ನೋಡೋಣ. ಜಾನ್ ಸಿಲೆ ಅನ್ನುವಂಥವ್ರು ಏನು ಹೇಳಿದ್ದಾರೆ? ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರವನ್ನು ನಡೆಸುವಲ್ಲಿ ಪಾಲಿರುವ ಸರ್ಕಾರ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ. ನೋಡಿ, ಇವತ್ತ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೋದು. ಪ್ರತಿಯೊಬ್ಬ ವ್ಯಕ್ತಿಗೂ ಅಥವಾ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರವನ್ನು ನಡೆಸಬೇಕಾದ್ರೆ ಅದರಲ್ಲಿ ಆತಗೆ ಪಾಲಿರಬೇಕಾಗ್ತದೆ. ಅಂದ್ರೆ ಈಗ ಮತದಾನದ ಮೂಲಕ ನಾವು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಪಾರ್ಟಿಸಿಪೇಷನ್ ಇನ್ ದ ಕ್ಯಾಸ್ಟ್ ದ ವೋಟ್. ನಾವು ವೋಟನ್ನು ಮಾಡೋದ್ರ ಮೂಲಕ ಆ ಒಂದು ಪ್ರಕ್ರಿಯೆ, ಆ ಒಂದು ಪ್ರೊಸೆಸ್ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ಹೀಗಾಗಿ ಇದು ಒಂದು ಪ್ರಜಾಪ್ರಭುತ್ವ ಅಂತ ಹೇಳಿದ್ದಾರೆ. ಇನ್ನು ಅಬ್ರಹಾಂ ಲಿಂಕನ್, ಚಿರಪರಿಚಿತರಾದಂಥ ಅಬ್ರಹಾಂ ಲಿಂಕನ್, ಅಮೆರಿಕದ ಅಧ್ಯಕ್ಷರು, ಅವರ ತಮ್ಮದೇ ಆದಂಥ ಹೇಳಿಕೆಯನ್ನು ಹೇಳಿದ್ದಾರೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಮತ್ತು ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಅಂತ ಹೇಳಿದರೆ, ಹೀಗೆ ತಮ್ಮ ಒಂದು ಅಭಿಪ್ರಾಯವನ್ನು ಬೇರೆ ಬೇರೆ ರಾಜನೀತಿ ಶಾಸ್ತ್ರಜ್ಞರು, ನಮ್ಮ ರಾಜಕಾರಣಿಗಳು ಕೂಡ ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಭಾರತ ದೇಶದ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮದೇ ಆದಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವ ಅನ್ನುವಂಥದ್ದು ವ್ಯಕ್ತಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಷ್ಟೇ ಅಲ್ಲ, ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಅವನ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಕ್ಕಂಥ ಆರ್ಥಿಕ ಸ್ವಾತಂತ್ರ್ಯ, ಸಾಮಾಜಿಕ ಸ್ವಾತಂತ್ರ್ಯ, ಇನ್ನಿತರ ಎಲ್ಲ ಸ್ವಾತಂತ್ರ್ಯಗಳು ಕೂಡ ವ್ಯಕ್ತಿಗೆ ದೊರಿಬೇಕು. ಮತ್ತೆ ಆತ ಶೋಷಣೆಯಿಂದ ಮುಕ್ತನಾಗಬೇಕು, ಫ್ರೀ ಫ್ರಾಮ್ ದ ಎಕ್ಸ್ಪ್ಲಾಯಿಟೇಷನ್. ಮತ್ತು ಇನ್ನಿತರ ಅಂದರೆ ಅಸ್ಪೃಶ್ಯತೆಯಿಂದ ಮುಕ್ತನಾಗಬೇಕು. ಇವೆಲ್ಲವುಗಳಿಂದ ಮುಕ್ತನಾಗಿ ಆತ ಅಭಿವೃದ್ಧಿ ಆಗಬೇಕು. ಅಂದಾಗ ಮಾತ್ರ ಅದು ಪ್ರಜಾಪ್ರಭುತ್ವ ಆಗ್ತದೆ ಅನ್ನುವಂಥದ್ದು ನಮ್ಮ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮದೇ ಆದಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಇನ್ನು ಈ ಪ್ರಜಾಪ್ರಭುತ್ವ ಏನೆಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಮೋಕ್ರಸಿ. ಒಂದನೇದ್ದು ಸಮ್ಮತಿಯ ಸರ್ಕಾರ. ಈ ನಮ್ಮ ದೇಶ ಇರಬಹುದು ಅಥವಾ ಬೇರೆ ದೇಶ ಇರಬಹುದು, ಪ್ರಜಾಪ್ರಭುತ್ವವನ್ನು ಅನುಸರಿಸತಕ್ಕಂಥ ರಾಷ್ಟ್ರಗಳು ಸಮ್ಮತಿಯ ಆಧಾರದ ಮೇಲೆ, ಕನ್ಸೆಂಟ್ ಆಫ್ ದ ಪೀಪಲ್ಸ್ ಒಪಿನಿಯನ್, ಅದರ ಆಧಾರದ ಮೇಲೆ ಅಲ್ಲಿರ್ತಕ್ಕಂಥ ಸರ್ಕಾರಗಳು ಕಾರ್ಯನಿರ್ವಹಿಸ್ತವೆ. ಜನಗಳು ಆ ಒಂದು ಸರ್ಕಾರವನ್ನು ಆಯ್ಕೆ ಮಾಡುವುದ್ರ ಮೂಲಕ ಅವು ತಮ್ಮನ್ನು ಆಳುವುದಕ್ಕೋಸ್ಕರ ರಚನೆ ಮಾಡ್ತವೆ. ಅದು ನಿಗದಿತ ಅವಧಿಯವರೆಗೆ, ಸ್ಟಿಪ್ಯುಲೇಟೆಡ್ ಟೆನ್ಯೂರ್ ಇರ್ತದೆ, ಅಷ್ಟು ಅವಧಿಯವರೆಗೆ ಮಾತ್ರ ಆ ಸರ್ಕಾರಗಳು ರಚನೆ ಆಗ್ತವೆ. ಜನಗಳ ಸಮ್ಮತಿ ಇಲ್ಲದೆ ಯಾವ ಒಂದು ಪ್ರಜಾಪ್ರಭುತ್ವ ಸರ್ಕಾರಗಳು ಕೂಡ ಅಸ್ತಿತ್ವದಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಹಾಗಾಗಿ ನಮ್ಮ ದೇಶದಲ್ಲಿ ಪ್ರತಿ 5 ವರ್ಷಕ್ಕೊಂದು ಸಲ ಚುನಾವಣೆಗಳು ನಡೀತವೆ. ಚುನಾವಣೆಯಲ್ಲಿ ಜನಗಳು ತಮ್ಮ ಮತಗಳನ್ನು ಚಲಾವಣೆ ಮಾಡುವುದ್ರ ಮೂಲಕ ತಮಗೆ ಬೇಕಾದಂಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ. ಇನ್ ದ ಎಲೆಕ್ಷನ್ ಪ್ರೊಸೆಸ್, ಪೀಪಲ್ಸ್ ಆಫ್ ದ ಕಂಟ್ರಿ ಕ್ಯಾಸ್ಟ್ ದ ವೋಟ್ ಎಲೆಕ್ಟೆಡ್ ಟು ದ ರಿಪ್ರೆಸೆಂಟೇಟರ್ಸ್. ಹೀಗೆ ಮಾಡುವುದರ ಮೂಲಕ ಸರ್ಕಾರವನ್ನ ರಚನೆ ಮಾಡ್ತವೆ. ಎರಡನೇದ್ದು ಸಾರ್ವಜನಿಕ ಪ್ರಾತಿನಿಧ್ಯ. ಸಾರ್ವಜನಿಕ ಪ್ರಾತಿನಿಧ್ಯ ಅನ್ನುವಂಥದ್ದು ನಮಗೆ ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ ಸಾರ್ವಜನಿಕರು ನೇರವಾಗಿ ಪಾಲ್ಗೊಳ್ಳದೇ ಇದ್ರೂ ಕೂಡ ಶಾಸನವನ್ನು ರಚನೆ ಮಾಡುವಲ್ಲಿ ಅವರಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಮೇಕ್ ಎ ಲಾ. ಜನಪ್ರತಿನಿಧಿಗಳು ಮಾಡ್ತಾರೆ ಕಾನೂನನ್ನು. ಹಾಗೆ ಮಾಡುವುದ್ರ ಮೂಲಕ
ಜನಗಳು ಇಂಡೈರೆಕ್ಟ್ಲಿ ಪೀಪಲ್ಸ್ ಆರ್ ಪಾರ್ಟಿಸಿಪೇಷನ್ ಇನ್ ದ ಮೇಕಿಂಗ್ ದ ಲಾ ಅನ್ನುವಂಥದ್ದು ನಮಗೆ ಇಲ್ಲೇ ಗೊತ್ತಾಗ್ತದೆ. ಸಾರ್ವಜನಿಕ ಪ್ರಾತಿನಿಧ್ಯ ಕೂಡ ಒಂದು ಬಹಳ ಮುಖ್ಯ ಆಗ್ತದೆ. ಮೂರನೇದ್ದು ಸ್ವಾತಂತ್ರ್ಯ ಒಂದು ಆಧಾರ ಸ್ತಂಭ. ಪ್ರಜಾಪ್ರಭುತ್ವದಲ್ಲಿ ಸ್ವಾತಂತ್ರ್ಯ ಅನ್ನುವಂಥದ್ದು ಎಲ್ಲ ವ್ಯಕ್ತಿಗಳಿಗೂ ಕೊಡಲಾಗಿದೆ. ನೋ ಡಿಸ್ಕ್ರಿಮಿನೇಷನ್ ಅಮಾಂಗ್ ಇನ್ ದ ನೇಮ್ ಆಫ್ ರಿಲಿಜಿಯನ್, ಕ್ಯಾಸ್ಟ್, ಲಿಂಗ್ವಿಸ್ಟಿಕ್, ಎನಿ ಅದರ್. ಈ ಯಾವುದನ್ನು ಇಲ್ಲಿ ಪರಿಗಣನೆ ಮಾಡೋದಿಲ್ಲ. ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಲಿಬರ್ಟಿ ಇದೆ. ಎಲ್ಲರೂ ಕೂಡ ಸ್ವತಂತ್ರವಾಗಿ ದೇಶದ ಕಾನೂನಿಗೆ ಅನುಗುಣವಾಗಿ ನಡೆದುಕೊಳ್ಳುವಂಥ ಒಂದು ಅವಕಾಶವನ್ನ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಮೂಲಕ ನಾವೆಲ್ಲರೂ ಪಡೆದುಕೊಂಡಿದ್ದೇವೆ. ಇನ್ನು ಸಮಾನತೆ ಒಂದು ಆಧಾರ ಸ್ತಂಭ. ಇಲ್ಲಿ ಸಮಾನತೆ ಇರ್ತದೆ ಪ್ರಜಾಪ್ರಭುತ್ವದಲ್ಲಿ. ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ನೋ ಡಿಸ್ಕ್ರಿಮಿನೇಷನ್ ಅಮಾಂಗ್ ದ ಕ್ಯಾಸ್ಟ್, ರಿಲಿಜಿಯನ್, ಲಿಂಗ್ವಿಸ್ಟಿಕ್, ರೀಸನ್, ಎನಿ ಅದರ್ ಸೆಕ್ಟರ್ಸ್. ಎಲ್ಲವನ್ನ ನಾವು ಇಲ್ಲೇ ಒಂದು ಸಮಾನತೆಯ ಆಧಾರದ ಮೇಲೆ ಕಾಣ್ತೀವಿ. ಎಲ್ಲರಿಗೂ ಕೂಡ ರಾಜಕೀಯ ಇರಬಹುದು, ಆರ್ಥಿಕತೆ ಇರಬಹುದು, ಸಾಮಾಜಿಕ ಇರಬಹುದು, ಸಾಂಸ್ಕೃತಿಕ ಇರಬಹುದು, ಎಲ್ಲರೂ ಅವರವರಿಗೆ ಬೇಕಾಗಿರ್ತಕ್ಕಂಥ ಸಂಸ್ಕೃತಿಯನ್ನು ಅವರು ಆಚರಣೆ ಮಾಡೋದಕ್ಕೆ ನಾವು ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ಐದನೇದ್ದು ನ್ಯಾಯಸಮ್ಮತ ಸರ್ಕಾರ. ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರ ಅದು ನ್ಯಾಯಸಮ್ಮತವಾಗಿರ್ತದೆ. ಲೆಜಿಟಿಮೇಟಿ ಗೌರ್ಮೆಂಟ್. ಯಾಕಂದ್ರೆ ಆ ಸರ್ಕಾರ ಸಂವಿಧಾನದ ಒಂದು ಚೌಕಟ್ಟಿನ ಒಳಗಡೆ ಕಾರ್ಯನಿರ್ವಹಿಸ್ತದೆ. ಸಂವಿಧಾನದ ಒಂದು ಶಕ್ತಿ ಆ ಸರ್ಕಾರಕ್ಕಿರ್ತದೆ. ಹಾಗಾಗಿ ಅದಕ್ಕೆ ನಾವು ಲೆಜಿಟಿಮಿಟಿ ಅಂತ ಕರಿತೀವಿ. ಅದು ಜನರಿಂದ ಆಯ್ಕೆಯಾಗಿರ್ತದೆ. ಆಯ್ಕೆಯಾದ ನಂತರ ತನ್ನ ಅಧಿಕಾರವನ್ನು ಚಲಾಯಿಸ್ತದೆ. ಅಧಿಕಾರವನ್ನು ಚಲಾವಣೆ ಯಾವ ರೀತಿ ಮಾಡ್ತದೆ? ಸಂವಿಧಾನದ ಚೌಕಟ್ಟಿನೊಳಗೆ ಮಾಡ್ತದೆ. ಅಂದರೆ ನ್ಯಾಯಸಮ್ಮತವಾದಂಥ ರೀತಿಯಲ್ಲಿ ಅದು ತನ್ನ ಅಧಿಕಾರವನ್ನು ಚಲಾವಣೆ ಮಾಡ್ತದೆ. ಆರನೇದ್ದು ಬಹುಸಂಖ್ಯಾತರ ಆಳ್ವಿಕೆ. ಪ್ರಜಾಪ್ರಭುತ್ವದಲ್ಲಿ ನಾವು ಬಹುಸಂಖ್ಯಾತರು ಆಳ್ವಿಕೆ ಮಾಡೋದನ್ನ ಕಾಣ್ತಾ ಇದ್ದೀವಿ. ಎಲ್ಲಿ ಅಲ್ಪಸಂಖ್ಯಾತರು ಆಳ್ವಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದ ಒಂದು ಕಾನ್ಸೆಪ್ಟ್ ಇರೋದೇ ಬೇಸಸ್ ಆಫ್ ದ ಡೆಮೋಕ್ರಸಿ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಏನಂತಂದ್ರೆ ಬಹುಸಂಖ್ಯೆ. ಬಹುಸಂಖ್ಯೆಯಲ್ಲಿ ಇರ್ತಕ್ಕಂಥ ಒಂದು ನಂಬರ್ಸ್ ಇರ್ತಕ್ಕಂಥ ವ್ಯಕ್ತಿಗಳು ಒಂದುಗೂಡಿ ಸರ್ಕಾರವನ್ನು ರಚನೆ ಮಾಡಿ ಆಳ್ವಿಕೆ ಮಾಡ್ತಾರೆ. ಯಾರು ಚುನಾವಣೆಯಲ್ಲಿ ಸೋತಿರ್ತಾರೆ ಅಂತ ವ್ಯಕ್ತಿಗಳು ವಿರೋಧ ಪಕ್ಷದವರಾಗಿ ಕೂತ್ಕೊಳ್ತಾರೆ. ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬಹುಸಂಖ್ಯೆಗೆ ಬೆಲೆ ಇದೆ, ಅಲ್ಪಸಂಖ್ಯೆಗೆ ಬೆಲೆ ಇಲ್ಲ. ಆದರೆ ಬಹುಸಂಖ್ಯಾತರು ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಅಲ್ಪಸಂಖ್ಯಾತರ ಒಂದು ಹಿತರಕ್ಷಣೆಯನ್ನು ಮಾಡಬೇಕಾಗ್ತದೆ. ಪ್ರೊಟೆಕ್ಟ್ ದ ಮೈನಾರಿಟೀಸ್ ಇಂಟ್ರೆಸ್ಟ್. ಯಾಕಂತಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರ ಒಂದು ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದು ಆ ಒಂದು ಸರ್ಕಾರದ ಕರ್ತವ್ಯ ಆಗಿರ್ತದೆ. ಪ್ರಜಾಪ್ರಭುತ್ವದ ಎಲ್ಲರ ಹಕ್ಕುಗಳನ್ನು ಕೂಡ ಇಲ್ಲಿ ನಾವು ರಕ್ಷಣೆ ಮಾಡ್ತಕ್ಕಂಥದ್ದನ್ನ ಗಮನಿಸ್ತಾ ಇರ್ತೀವಿ. ಯಾಕಂದ್ರೆ ಈ ಬಹುಸಂಖ್ಯಾತರನ್ನಷ್ಟೇ ರಕ್ಷಣೆ ಮಾಡೋದಲ್ಲ, ಇಲ್ಲಿ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಒಂದು ಮೂಲ ಲಕ್ಷಣ ಆಗಿದೆ. ಇನ್ನೊಂದು ಏಳನೇದು ಜನತೆಯ ಸಾರ್ವಭೌಮತ್ವ, ಪೀಪಲ್ಸ್ ಸಾವರ್ನಿಟಿ. ಮಕ್ಕಳೇ, ಸಾವರ್ನಿಟಿ ಅಂದ್ರೆ ನೀವು ಈಗಾಗಲೇ ಅಧ್ಯಯನ ಮಾಡಿದ್ದೀರಿ ವಿದ್ಯಾರ್ಥಿನಿಯರೇ. ಸಾರ್ವಭೌಮತ್ವ ಅಂದ್ರೆ ಏನು? ಈ ಸಾರ್ವಭೌಮತ್ವ ಅನ್ನುವಂಥದ್ದು ಕೊನೆಯದಾಗಿ ಸೇರ್ತಕ್ಕಂಥದ್ದೇ ಜನಗಳ ಹತ್ರ. ಜನಗಳು ಚುನಾವಣೆಯ ಮೂಲಕ ತಾವು ಮತದಾನ ಮಾಡುವುದರ ಮೂಲಕ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡುವುದರ ಮೂಲಕ ಆ ರೀತಿ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ ಸಾರ್ವಭೌಮತ್ವವನ್ನು ಚಲಾವಣೆ ಮಾಡ್ತದೆ. ಆದರೆ ನಾವು ಅಂತಿಮವಾಗಿ ಇಲ್ಲಿ ಕಾಣ್ತಕ್ಕಂಥದ್ದೇನು? ಜನರು ಸಾರ್ವಭೌಮರು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಪ್ರಜಾಪ್ರಭುತ್ವದಲ್ಲಿ. ಇನ್ನು ಎಂಟನೇದ್ದು ಸಾರ್ವಜನಿಕ ಸಮಾಲೋಚನೆ. ನಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರಗಳು ಎಲೆಕ್ಟೆಡ್ ಫ್ರಮ್ ದ ಪೀಪಲ್ಸ್ ಆಫ್ ದ ಕಂಟ್ರಿ. ಆ ಸರ್ಕಾರಗಳು ಏನ್ ಮಾಡ್ತವೆ? ಸರ್ಕಾರಗಳು ಆಯ್ಕೆ ಆದ ನಂತರ ಶಾಸನಗಳನ್ನು ರಚನೆ ಮಾಡ್ತಾರೆ. ಯಾಕಂದ್ರೆ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಶಾಸನಗಳನ್ನ ಕಾಲ ಕಾಲಕ್ಕೆ ಅನುಗುಣವಾಗಿ ಅವರು ರಚಿಸಿ ಜಾರಿ ತರ್ತಾರೆ. ಆದರೆ ರಚಿಸುವುದಕ್ಕಿಂತ ಪೂರ್ವದಲ್ಲಿ ಜನರ ಹಿತಾಸಕ್ತಿಗಳನ್ನು ಗಮನಿಸಿ
ಜನರಿಗೆ ಎಂಥ ಒಂದು ಕಾನೂನುಗಳು ಈ ನಮ್ಮ ದೇಶದ ಜನಗಳಿಗೆ ಬೇಕಾಗಿವೆ. ನಾವು ಅವರ ವಿರುದ್ಧವಾಗಿ ಕಾನೂನು ತಂದರೆ ಅವರು ಅವುಗಳನ್ನು ಅಪೋಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಮ್ಮ ಸರ್ಕಾರಗಳು ಗಮನಿಸಿ ಜನರ ಜೊತೆಗೆ ಸಮಾಲೋಚನೆ ಮಾಡಿ ನಾವು ಇಂಥ ಒಂದು ಶಾಸನಗಳನ್ನು ತರ್ತಾ ಇದ್ದೀವಿ. ಅದಕ್ಕೋಸ್ಕರ ಇದಕ್ಕೆ ನಿಮ್ಮ ಸಹಕಾರ ಬೇಕು. ಯಾಕಂದರೆ ಈ ಶಾಸನದಿಂದ ಈ ರೀತಿಯೆಲ್ಲ ನಾವು ಅಭಿವೃದ್ಧಿ ಮಾಡಬಹುದು ಅನ್ನುವಂಥದ್ದನ್ನು ನಮ್ಮ ಸರ್ಕಾರಗಳು ಅವರಿಗೆ ಕನ್ಸೆಂಟ್ ಮಾಡ್ತಾರೆ. ಕನ್ಸೆಂಟ್ ಮಾಡಿ ಅವರಿಂದ ಒಪ್ಪಿಗೆ ಪಡೆದುಕೊಂಡ ನಂತರ ಆ ಶಾಸನಗಳನ್ನು ಜಾರಿ ತರ್ತಾರೆ. ಇನ್ನು 9ನೇದ್ದು ಸ್ವತಂತ್ರ ಮತ್ತು ನಿಷ್ಪಕ್ಷಪಾತ ನ್ಯಾಯಾಂಗ. ನೋಡಿ, ಪ್ರಜಾಪ್ರಭುತ್ವದ ಉಸಿರು ನಿಂತಿರುವುದೇ ಸ್ವತಂತ್ರವಾದ ಮತ್ತು ನಿಷ್ಪಕ್ಷಪಾತವಾದಂಥ ನ್ಯಾಯಾಂಗದ ಮೇಲೆ. ಇಂಡಿಪೆಂಡೆಂಟ್ ಅಂಡ್ ಇಂಪಾರ್ಷಿಯಲ್ ಜುಡಿಷಿಯರಿ ಸಿಸ್ಟಮ್. ಯಾಕಂದ್ರೆ ಸರ್ಕಾರ ಅದು ಜನರಿಂದ ಅಂದ್ರೆ ಒಂದು ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಜನಗಳಿಂದ ರಚನೆಯಾಗಿರ್ತಕ್ಕಂಥದ್ದು. ಅವರು ರಾಜಕಾರಣಿಗಳು, ಅವರು ತಮಗೆ ಬೇಕಾದಂಥ ಕಾನೂನುಗಳನ್ನು ಜಾರಿಗೆ ತರ್ತಾರೆ. ಇನ್ನೊಂದು ಬೇಡವಾದಂಥ ಒಂದು ಜನಗಳಿಗೆ ಬೇಡವಾದಂಥ ಕಾನೂನುಗಳನ್ನು ಅವರು ಜಾರಿಗೆ ತರಬಹುದು. ಅಂಥ ಸಮಯದಲ್ಲಿ ಜನಗಳು ಎಲ್ಲಿಗೆ ಹೋಗಬೇಕು? ಸರ್ಕಾರ ಜಾರಿ ತರ್ತಕ್ಕಂಥ ಕಾನೂನುಗಳ ವಿರುದ್ಧ ಜನಗಳು ಕೋರ್ಟಿಗೆ ಹೋಗ್ಬೋದು, ಹೈಕೋರ್ಟಿಗೆ ಹೋಗ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು, ಅಲ್ಲಿ ಚಾಲೆಂಜ್ ಮಾಡ್ಬೋದು. ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಶಾಸನಗಳನ್ನು ಚಾಲೆಂಜ್ ಮಾಡಿ ಅವುಗಳನ್ನು ರದ್ದು ಮಾಡತಕ್ಕಂಥ ಒಂದು ಪ್ರಕ್ರಿಯೆಗಳು ಕೂಡ ಇರ್ತದೆ. ಇಂಥ ಒಂದು ಸನ್ನಿವೇಶ ಜರುಗಬೇಕಾಗಿತ್ತಂದ್ರೆ ಆ ದೇಶದಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತವಾದಂಥ ನ್ಯಾಯಾಂಗ ಇರಬೇಕು. ಅದು ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಪ್ರತ್ಯೇಕವಾಗಿರಬೇಕು ಮತ್ತು ಅದು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಬೇಕು. ಒಂದು ವೇಳೆ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಡಿಯಲ್ಲಿ ಅದು ಕಾರ್ಯನಿರ್ವಹಿಸಿದರೆ ಮತ್ತು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸದೇ ಇದ್ದರೆ ಜನಗಳ ಇಚ್ಛೆಪಟ್ಟಂತ ಒಂದು ನ್ಯಾಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುವುದಿಲ್ಲ. ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡೋದೇ ಇವತ್ತ ನ್ಯಾಯಾಂಗ. ಅಂದರೆ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತವಾದಂಥ ನ್ಯಾಯಾಂಗ ಇದ್ದರೆ ನಾವು ಸಂವಿಧಾನವನ್ನು ರಕ್ಷಣೆ ಮಾಡಬಹುದು. ಈಗ ಒಂದು ಉದಾಹರಣೆ ಹೇಳ್ತಿದ್ದೆ ನಿಮಗೆ. ನಮ್ಮ ಭಾರತ ದೇಶದ ಸುಪ್ರೀಂ ಕೋರ್ಟ್ಗೆ ನ್ಯಾಯಿಕ ವಿಮರ್ಶೆ ಅನ್ನೋದಿದೆ. ಈಗ ಕೊಲಿಜಿಯಂ ಅನ್ನು ತೆಗೆದು ನ್ಯಾಯಮೂರ್ತಿಗಳನ್ನು ನೇಮಕಾತಿ ಮಾಡೋದಕ್ಕೆ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿತ್ತು. ಇದರಲ್ಲಿ ಕಾಂಗ್ರೆಸ್, ಬಿಜೆಪಿ, JDS ಆ ಪಕ್ಷ ಈ ಪಕ್ಷ ಅನ್ನುವಂಥದ್ದು ಏನಿಲ್ಲ. ಎಲ್ಲ ಪಕ್ಷಗಳು ಕೊಲಿಜಿಯಂ ಅನ್ನು ತೆಗೆಯೋದಕ್ಕೆ ಒಪ್ಪಿ ಆ ಸ್ಥಾನದಲ್ಲಿ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ಜಾರಿಗೆ ತಂದರು. ನ್ಯಾಯಾಂಗ ನೇಮಕಾತಿ ಆಯೋಗ ಜಾರಿಗೆ ತರಬೇಕಾಗಿತ್ತು ಅಂದರೆ ಅದು ಸಂವಿಧಾನಾತ್ಮಕ ತಿದ್ದುಪಡಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಜಾರಿಗೆ ಬರಬೇಕಾಗಿತ್ತು. ಅಂದರೆ ಕೇಂದ್ರ ಸದನದ ಎರಡೂ ಸದನಗಳಲ್ಲಿ 2/3 ಅಂದರೆ 2/3 ಸದಸ್ಯರು ಒಪ್ಪಬೇಕು. ಒಪ್ಪಿದ ನಂತರ ಭಾರತ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳು ಅಂದರೆ ಅರ್ಧಕ್ಕಿಂತ ಹೆಚ್ಚು ರಾಜ್ಯ ವಿಧಾನಸಭೆಗಳು ಕೂಡ ಅದಕ್ಕೆ ಒಪ್ಪಬೇಕು. ಒಪ್ಪಿದ ನಂತರ ಮತ್ತೆ ಅದಕ್ಕೆ ರಾಷ್ಟ್ರಾಧ್ಯಕ್ಷರು ಸಹಿಯಾಗಿ ಅದನ್ನು ಜಾರಿಗೆ ತರ್ತಾರೆ. ಈ ಒಂದು ವಿಧಿವಿಧಾನಗಳ ಮೂಲಕ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ನಮ್ಮ ದೇಶದಲ್ಲಿ ಸರ್ಕಾರಗಳು ಜಾರಿಗೆ ತಂದು, ಆದರೆ ನಮ್ಮ ಸುಪ್ರೀಂ ಕೋರ್ಟ್ಗೆ ಇರ್ತಕ್ಕಂಥ ನ್ಯಾಯಿಕ ವಿಮರ್ಶೆಯ ಮೂಲಕ ಆ ನ್ಯಾಯಾಂಗ ನೇಮಕಾತಿ ಆಯೋಗವನ್ನು ಅದು ಒಂದೇ ಕಲ್ಲಿಲೆ ಒಡೆದು ಬಿಸಾಕಿ ಮತ್ತೆ ಆ ಸ್ಥಾನದಲ್ಲಿ ಇವತ್ತ ಕೊಲಿಜಿಯಮ್ಮೇ ಇದೆ. ನೋಡಿ, ಅಂದರೆ ನ್ಯಾಯಾಂಗ ನೇಮಕಾತಿ ಆಯೋಗ ಅದು ರಚನೆ ಆದರೆ ಆಯೋಗಕ್ಕೆ ಸದಸ್ಯರಾಗಿರ್ತಾರೆ, ಯಾವ ರೀತಿ ನೇಮಕಾತಿ ಮಾಡ್ತಾರೆ ಅನ್ನುವಂಥದ್ದನ್ನು ಈಗಾಗಲೇ ನಿಮಗೆ ನಾನು ತಿಳಿಸಿದ್ದೀನಿ. ಆದರೆ ಆ ರೀತಿ ನ್ಯಾಯಾಂಗ ನೇಮಕಾತಿ ಆಯೋಗ ಬಂತು ಅಂತಂದರೆ ನಾವು ನ್ಯಾಯಾಂಗದಲ್ಲಿ ಸ್ವತಂತ್ರ ಮತ್ತು ನಿಷ್ಪಕ್ಷಪಾತವನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತಿರಲಿಲ್ಲ. ಹೀಗಾಗಿ ನಮ್ಮ ಸುಪ್ರೀಂ ಕೋರ್ಟ್ ಅದನ್ನು ಸಾರಾಸಗಟ್ಟಾಗಿ ಆ ಕಾನೂನನ್ನು ರದ್ದು ಮಾಡಿತಿ. ಇವತ್ತ ಆ ಕಾನೂನು ದೇಶದಲ್ಲಿ ಜಾರಿಯಲ್ಲಿಲ್ಲ. ಕೇವಲ ಕೊಲಿಜಿಯಂ ಮಾತ್ರ ನ್ಯಾಯಾಧೀಶರನ್ನು ನೇಮಕಾತಿ ಮಾಡೋದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಮಂಡಳಿ ಅಥವಾ ಸುಪ್ರೀಂ ಕೋರ್ಟಿನ ಒಂದು ಸಮಿತಿ ಅಂತ ನಾವು ಈ ಸಂದರ್ಭದಲ್ಲಿ ತಮಗೆ ತಿಳಿಸಬಯಸುತ್ತೇನೆ. ಇನ್ನು 10ನೇದ್ದು ಪ್ರತಿಭಟನೆಯ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಅನ್ನುವಂಥದ್ದು ಅದು ಪ್ರಜಾಪ್ರಭುತ್ವದ ಉಸಿರು. ಅದು
ಯಾಕಂತಂದ್ರೆ ಆಡಳಿತ ಪಕ್ಷಗಳು ಜಾರಿಗೆ ತರ್ತಕ್ಕಂಥ ಕಾನೂನುಗಳು ಪ್ರಜೆಗಳಿಗೆ ಅವು ಇಷ್ಟ ಆಗದೆ ಇದ್ರೆ, ಆ ಕಾನೂನುಗಳು ಪ್ರಜೆಗಳಿಗೆ ವಿರುದ್ಧವಾಗಿದ್ದರೆ, ಅಂತ ಕಾನೂನುಗಳ ವಿರುದ್ಧ ದೇಶದ ಜನಗಳು ಶಾಂತಿಯುತವಾಗಿ ಪ್ರತಿಭಟಿಸುವ ಒಂದು ಅಧಿಕಾರ ಇದೆ, ಹಕ್ಕಿದೆ. ಯಾಕಂತಂದ್ರೆ ಇಲ್ಲಿ ಏನಿದೆ ಅಂದ್ರೆ ಡಿಫ್ರೆಂಟ್ ಒಪಿನಿಯನ್ ಏನಿದೆಯಲ್ಲ ಅದನ್ನ ವ್ಯಕ್ತಪಡಿಸ್ತಕ್ಕಂಥ ಎಕ್ಸ್ಪ್ರೆಷನ್ ದೇರ್ ಒಪಿನಿಯನ್ ಅಗೇನ್ಸ್ಟ್ ಗೌರ್ಮೆಂಟ್ ಆರ್ ಫಾರ್ ಅನ್ನೋದು ಅದು ಶಾಂತಿ ರೀತಿಯಿಂದ ಇರಬೇಕು. ಒಪಿನಿಯನ್ ಅನ್ನುವಂಥದ್ದು ಅದು ಯಾವುದೇ ರೀತಿಯಿಂದ ಇನ್ನೊಬ್ಬರಿಗೆ ಧಕ್ಕೆ ತರುವಂತ ರೀತಿಯಲ್ಲಿ ಆಗಿರಬಾರ್ದು. ಈ ರೀತಿ ನಾವು ಪ್ರತಿಭಟನೆ ಹಕ್ಕನ್ನು ಕೂಡ ಪ್ರಜಾಪ್ರಭುತ್ವದಲ್ಲಿ ಪಡೆದುಕೊಂಡಿದ್ದೇವೆ. ಈ ಪ್ರತಿಭಟನೆ ಹಕ್ಕಿರದೇ ಇದ್ರೆ ದೇಶದಲ್ಲಿ ಬೇರೆ ಬೇರೆ ಪಕ್ಷಗಳು ಹುಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ತಮ್ಮ ಧ್ವನಿಯನ್ನ ವ್ಯಕ್ತಪಡಿಸುವುದಕ್ಕೆ ಪ್ಲಾಟ್ಫಾರ್ಮ್ ಬೇಕಾಗ್ತದೆ. ಪ್ಲಾಟ್ಫಾರ್ಮ್ ಅಂತಂದ್ರೆ ಜನ ಬೇಕಾಗ್ತಾರೆ. ಜನಗಳ ಮೂಲಕ ತಿಳಿಸ್ಬೇಕಾಗ್ತದೆ ಸರ್ಕಾರ ಏನ್ ಮಾಡ್ತಿದೆ, ಪಕ್ಷ ಏನ್ ಮಾಡ್ತಿದೆ ತಿಳಿಸಿದಾಗ ಜನಗಳಿಗೆ ಅಂತ ಒಂದು ಪಕ್ಷದ ವಿರುದ್ಧ ದೇಶದಲ್ಲಿ ಇರ್ತಕ್ಕಂಥ ಜನಗಳು ಎಚ್ಚೆತ್ಕೊಳ್ತಾರೆ. ಎಚ್ಚೆತ್ಕೊಂಡು ಇನ್ನೊಂದು ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರತಿಭಟನೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಮಗು ಹತ್ರ ತಾನೇ ತಾಯಿ ಹಾಲು ಕುಡಿಸ್ತಾಳೆ. ಹಾಗೆ ಪ್ರತಿಭಟಿಸಿ ಜನರು ತಮ್ಮ ಧ್ವನಿಯನ್ನು ಸರ್ಕಾರಕ್ಕೆ ಮುಟ್ಟಿಸಿದಾಗ ಸರ್ಕಾರಗಳು, ನಾ ಇಲ್ಲಿ ಹೇಳ್ತಿರೋದು ಶಾಂತ ರೀತಿಯಿಂದ ಪ್ರತಿಭಟನೆ, ಯಾವುದೇ ರೀತಿಯಿಂದ ಹಿಂಸಾತ್ಮಕವಾಗಿ ಪ್ರತಿಭಟಿಸುವಕ್ಕೂ ದೇಶದ ಯಾವ ನಾಗರಿಕನಿಗೂ ಕೂಡ ಇಲ್ಲ. ಶಾಂತ ರೀತಿಯಾಗಿ ಪ್ರತಿಭಟಿಸಿದಾಗ ದೇಶದ ಸರ್ಕಾರ, ನಮ್ಮ ನಾಳ್ತಕ್ಕಂಥ ಸರ್ಕಾರ ನಮ್ಮ ಕಡೆ ಕಣ್ಣು ತೆರೆದು ಏನಿಲ್ಲಿ ತೊಂದರೆ ಆಗ್ತಿದೆ ಅನ್ನುವಂಥದ್ದನ್ನ ಅವರು ಗಮನಿಸ್ತಾರೆ. ಗಮನಿಸಿ ಅದಕ್ಕೆ ಪರಿಹಾರವನ್ನ ಹುಡುಕಿ ಕೊಡ್ತಾರೆ. ಹೀಗೆ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಆಧುನಿಕ ಯುಗದಲ್ಲಿ, ಅಂದ್ರೆ ಅದು ಪ್ರಾಚೀನ ಯುಗದಲ್ಲಿ ಇತ್ತು, ನಂತರದ ಯುಗದಲ್ಲಿ ಅದು ಕಣ್ಮರೆ ಆಯಿತು, ಆದರೂ ಕೂಡ ಕೆಲವು ಭಾಗಗಳಲ್ಲಿ ಇತ್ತು ಅನ್ನುವಂಥದ್ದನ್ನು ನಾವು ಇತಿಹಾಸದಿಂದ ಕಾಣ್ತಾ ಇದ್ದೀವಿ. ತದನಂತರ ಇಂದಿನ ದಿನಮಾನಗಳಲ್ಲಿ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಬಹುತೇಕ ರಾಷ್ಟ್ರಗಳಲ್ಲಿದೆ. ವಿಶ್ವಸಂಸ್ಥೆಯ 193 ರಾಷ್ಟ್ರಗಳಲ್ಲಿ ಬಹುತೇಕ ರಾಷ್ಟ್ರಗಳಲ್ಲಿ ನಾವು ಇವತ್ತು ಪ್ರಜಾಪ್ರಭುತ್ವವನ್ನ ಕಾಣ್ತಾ ಇದ್ದೀವಿ. ಪ್ರಜಾಪ್ರಭುತ್ವವನ್ನ ಈ ಪ್ರಪಂಚದ ತುಂಬ ಎಲ್ಲ ಹಬ್ಬಿಸಬೇಕು ಅನ್ನುವಂಥದ್ದು ಅಮೆರಿಕ ಮತ್ತು ಅದರ ನೇತೃತ್ವದ ಮಿತ್ರ ರಾಷ್ಟ್ರಗಳ ಒಂದು ಸಂದೇಶವಾದರೆ, ಕಮ್ಯುನಿಸ್ಟ್ ರಾಷ್ಟ್ರಗಳನ್ನ ಪ್ರಪಂಚದಲ್ಲಿ ನಾವು ಹರಡಬೇಕು, ಸ್ಪ್ರೆಡ್ ಮಾಡಬೇಕು ಅನ್ನುವಂಥದ್ದು ರಷ್ಯಾ ನೇತೃತ್ವದ ಕಮ್ಯುನಿಸ್ಟ್ ರಾಷ್ಟ್ರಗಳ ಒಂದು ಉದ್ದೇಶವಾಗಿತ್ತು. ಆದಾಗ್ಯೂ ಕೂಡ ಪ್ರಪಂಚದಲ್ಲಿ ಇವತ್ತು ನಾವು ಪ್ರಜಾಪ್ರಭುತ್ವವನ್ನೇ ಬಹುತೇಕ ರಾಷ್ಟ್ರಗಳಲ್ಲಿ ಕಾಣ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಕಾಣ್ತಾ ಇದ್ದೀವಿ ಒಂದು ಕಡೆ, ಇನ್ನೊಂದು ಕಡೆ ಕಮ್ಯುನಿಸ್ಟ್ ರಾಷ್ಟ್ರಗಳನ್ನು ಕಾಣ್ತಾ ಇದ್ದೀವಿ. ಅದೇ ರೀತಿಯಾಗಿ ರಾಜ್ಯ ಪ್ರಭುತ್ವವನ್ನು ಕೂಡ ಇವತ್ತಿಗೂ ಕೂಡ ನಾವು ಕೆಲವು ರಾಷ್ಟ್ರಗಳಲ್ಲಿ ಕಾಣ್ತಾ ಇದ್ದೀವಿ. ಲಿಬಿಯಾದಲ್ಲಿ ಮೊಹಮ್ಮದ್ ಗಡಾಫಿ ಅವರನ್ನ ಕೆಳಗಿಳಿಸಿ ಅಲ್ಲಿ ಪ್ರಜಾಪ್ರಭುತ್ವನ ಜಾರಿ ತರೋದಕ್ಕೆ